ಕಾಂತಾರ ಮೂವಿನ ನೀವು ನೋಡಿದ್ರ ನಿಮ್ಗೆ ಆ ಮೂವಿ ಹೇಗ್ ಅನ್ಸ್ತು? ಪುಷ್ಪಗಿಂತ ಬೆಟರ್ ಅನ್ಸ್ತಾ? ಆದ್ರೆ ಕಾಂತಾರ ಡೇ 1 ಕಲೆಕ್ಷನ್ ನೋಡಿದ್ರೆ ಪುಷ್ಪಗಿಂತ ತುಂಬಾ ಹಿಂದೆ ಇದೆ. ಎಲ್ಲಿ ಪುಷ್ಪ ಫಸ್ಟ್ ಡೇನ 275 ಕೋಟಿ ಕಲೆಕ್ಷನ್ ಮಾಡಿತ್ತು, ಕಾಂತಾರ 88 ಕೋಟಿ ಕಲೆಕ್ಷನ್ ಮಾಡಿದೆ. ಇದರಿಂದ ಗೊತ್ತಾಗುತ್ತೆ ನಮ್ ದೇಶದಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಗಿಂತ ಜಾಸ್ತಿ ಚಪ್ರಿ ಆಡಿಯನ್ಸ್ ಇದ್ದಾರೆ ಅಂತ. ಪುಷ್ಪ ಕಲೆಕ್ಷನ್ಗೆ ಕಾಂತಾರ ಕಲೆಕ್ಷನ್ ಕಂಪೇರ್ ಮಾಡಿದ್ರೆ ಕಾಂತಾರ ತುಂಬಾ ಹಿಂದೆ ಇದೆ. ಅದೇ ಈ ಎರಡು ಮೂವಿಗಳನ್ನ ನಾವು ಕಂಪೇರ್ ಮಾಡಿದಾಗ ಕಾಂತಾರನೇ ಮುಂದೆ ನಿಲ್ಲುತ್ತೆ. ಹೇಗ್ ಗೊತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಕಾಂತಾರ ಪುಷ್ಪಗಿಂತ ಯಾಕೆ ಬೆಟರ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1 ಮೇಕಿಂಗ್. ಕಾಂತಾರ ಬಜೆಟ್ ಕಡೆ ಬಂದ್ರೆ ಕೆಲವರು 100 ಕೋಟಿ ಅಂತಾರೆ, ಇನ್ನು ಕೆಲವರು 125 ಕೋಟಿ ಅಂತಾರೆ. ನಾವು 125 ಕೋಟಿ ಅಂತಾನೆ ತಗೊಳ್ಳೋಣ. 125 ಕೋಟಿ ಪ್ರಾಡಕ್ಟ್ ನ ಕ್ವಾಲಿಟಿ ನೋಡಿ, ಅದೇ 500 ಕೋಟಿ ಹಾಕಿ ಮಾಡಿರೋ ಪ್ರಾಡಕ್ಟ್ ನೋಡಿ. ಇದನ್ನ ನಾನ್ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಇಲ್ಲ, ನೀವೇ ಹೇಳ್ತೀರಾ ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ಅನ್ನ. ಕಾಂತಾರದಲ್ಲಿ 125 ಕೋಟಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಆದ್ರೆ ಪುಷ್ಪದಲ್ಲಿ ಎಲ್ಲಿದ್ಯಪ್ಪ 500 ಕೋಟಿ ಅನ್ಸುತ್ತೆ. ನಿಜ ಹೇಳ್ಬೇಕಂದ್ರೆ ಪುಷ್ಪಗೆ 500 ಕೋಟಿ ಹಾಕಿದ್ದಾರೆ ಅನ್ನೋದು ನಂಬೋಕ್ ಆಗ್ತಾ ಇಲ್ಲ. ನನ್ನ ಪ್ರಕಾರ ಸುಮ್ನೆ ಹೈಪ್ ಕ್ರಿಯೇಟ್ ಮಾಡೋಕೆ 500 ಕೋಟಿ ಅಂತ ಹೇಳಿರ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಕಾಂತಾರದಲ್ಲಿ 100 ಕೋಟಿನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ರಿಷಬ್ ಅವ್ರ ಬರೀ 100 ಕೋಟಿನಲ್ಲೇ ಇಂಥ ಫಿಲ್ಮ್ ಕೊಟ್ಟಿದ್ದಾರೆ. ಆದ್ರೆ ಇನ್ನು ಕೆಲವರು ಇದ್ದಾರೆ 700 ಕೋಟಿ ಹಾಕಿದ್ರು ಕಾರ್ಟೂನ್ ತರ ಮೂವಿ ಮಾಡಿ ಕೊಡ್ತಾರೆ. ನಿಜ ಹೇಳ್ಬೇಕಂದ್ರೆ ಕಾಂತಾರ ಮುಂದೆ ಬರೋ ಬಿಗ್ ಬಜೆಟ್ ಫಿಲ್ಮ್ ಗಳಿಗೆ ಎಕ್ಸಾಂಪಲ್ ಅನ್ನ ಸೆಟ್ ಮಾಡೋದಂತೂ ಖಂಡಿತ. ನಂಬರ್ 2 ಸ್ಟೋರಿ ಅಂಡ್ ಎಲಿಮೆಂಟ್ಸ್. ಕಾಂತಾರ ಮೂವಿನ ನೀವು ನೋಡಿದ್ರೆ ಖಂಡಿತ ಅದ್ರಲ್ಲಿ ಹೇಳಿರೋ ವಿಷಯಗಳನ್ನ ಬರೀ ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ. ಬೇಕಾದ್ರೆ ಮೂವಿನ ಇನ್ನೊಂದ್ಸಲ ನೋಡಿ, ಈ ವಿಷಯನ ನಾನ್ ಮಿಸ್ ಮಾಡಿದ್ನಲ್ಲ ಅನ್ಸುತ್ತೆ. ಕಾಂತಾರ ಸ್ಟೋರಿ ಹೊಸದಾಗಿಲ್ಲ ಅಂತ ಕೆಲವರು ಹೇಳ್ತಾರೆ, ಆದ್ರೆ ಇದಕ್ಕೆ ಕಾರಣ ಕಾಂತಾರದ ಮೊದಲ ಸಿನಿಮಾ. ಅದೆಲ್ಲ ಆದ್ರೂ ಬಂದಿಲ್ಲ ಅಂದಿದ್ರೆ ಇದು ಜನರ ತಲೆಗೆ ಬರ್ತಾ ಇರ್ಲಿಲ್ಲ. ಇದಕ್ಕೆ ಮತ್ತೊಂದು ಕಾರಣ ಏನಂದ್ರೆ ಇದು ರಿಷಬ್ ಅವರ ಸ್ಟೋರಿ ಅಲ್ಲ, ಹಿಂದೆ ನಡೆದಿರುವ ಕತೆ. ಆದ್ರಿಂದ ಈ ಕತೆ ಆ ಹಳೆ ಕಥೆಯ ಸ್ಟ್ರಕ್ಚರ್ ಅನ್ನೇ ತಗೊಳುತ್ತೆ. ಇನ್ನು ಕಾಂತಾರದಲ್ಲಿ ಎಲಿಮೆಂಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ರಿಷಬ್ ಅವರು ತುಂಬಾ ವಿಷಯನ ಹೇಳಿದ್ದಾರೆ. ಮಾಟ ಮಂತ್ರ, ದೈವಗಳು, ಕಾಡ್ ಪಾಪ, ಹುಲಿ ದೈವ, ಮಸಾಲಾ ಪದಾರ್ಥಗಳು, ಪೋರ್ಟ್, ಆಮೇಲೆ ಕಾಡು ಜನವರ್ಸ್ ರಾಜ, ಹೆಣ್ಣು, ಬ್ರಹ್ಮ ರಾಕ್ಷಸ, ಬಾವಿ, ಈಶ್ವರ. ಯಪ್ಪ, ಈ ಕತೆ ಏನಾದ್ರು ಇನ್ನೊಬ್ರು ಕೈ ಸಿಕ್ಕಿದಿದ್ರೆ ಒಂದ್ 10 ಮೂವಿನೇ ಮಾಡ್ತಿದ್ರು ಅನ್ಸುತ್ತೆ. ಇಷ್ಟು ಎಲಿಮೆಂಟ್ ಗಳನ್ನ ಒಂದ್ ಮೂವಿನಲ್ಲಿ ಹಾಕಿ ನೋಡೋರಿಗೆ ಪೂರ್ತಿ ತೃಪ್ತಿ ಕೊಟ್ಟು ಇನ್ನೇನು ಹಾಕೋಕ್ ಆಗಲ್ಲ ಅಂದಾಗ ಪಾರ್ಟ್ 3 ನ ಅನೌನ್ಸ್ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಆದ್ರೆ ಇಲ್ಲಿ ಹೇಳಿರೋ ಕತೆ ಕಡೆ ಬಂದ್ರೆ ಇದು ತುಂಬಾ ಕಾಂಪ್ಲೆಕ್ಸ್ ಇದೆ. ಕಾಂತಾರ ಶೂಟಿಂಗ್ ಎಷ್ಟು ಕಾಂಪ್ಲೆಕ್ಸ್ ಆಗಿತ್ತೋ ಇದರ ಸ್ಕ್ರಿಪ್ಟ್ ಅಥವಾ ಕತೆ ಕೂಡ ಅಷ್ಟೇ ಕಾಂಪ್ಲೆಕ್ಸ್ ಆಗಿತ್ತು. ಇನ್ನು ಪುಷ್ಪ ಸ್ಟೋರಿ ಕಡೆ ಬಂದ್ರೆ ಅಲ್ಲಿ ಏನು ಅಂದ್ರೆ ಏನು ಇಲ್ಲ. ಇನ್ನು ಎಲಿಮೆಂಟ್ಸ್ ಅಂತ ಕೇಳಲೇಬೇಡಿ, ಅದೇನು ಅಂತ ಡೈರೆಕ್ಟರ್ ಗೆ ಗೊತ್ತೇ ಇಲ್ಲ ಅನ್ಸುತ್ತೆ. ಇನ್ನು ಈ ಮೂವಿನಲ್ಲೇ ಏನು ಸ್ಟೋರಿ ಇಲ್ಲ. ಇನ್ನು ಪಾರ್ಟ್ 3 ಅಂತ ಕೊನೆಯಲ್ಲಿ ಹಾಕ್ತಾರೆ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಕಾಂತಾರ ಮೂವಿ ಮತ್ತೆ ಪುಷ್ಪ ಮೂವಿ ಎರಡರಲ್ಲಿ ಆಕ್ಷನ್ ಸೀಕ್ವೆನ್ಸ್ ಗಳಿವೆ. ಆದ್ರೆ ನೀವೇ ಹೇಳಿ ಯಾವ್ದು ನಿಮ್ಗೆ ಇಷ್ಟ ಆಯ್ತು ಅನ್ನೋದು. ನಂಗೆ ಕಾಂತಾರ ಇಷ್ಟ ಆಯ್ತು, ಅದಕ್ಕೆ ರೀಸನ್ ಕೂಡ ಹೇಳ್ತೀನಿ ಕೇಳಿ. ಕಾಂತಾರ ಫೈಟ್ ಗಳು ಸುಮ್ನೆ ಅಂತೂ ಬರಲ್ಲ. ಹಾಗೆ ಆ ಆಕ್ಷನ್ ಸೀಕ್ವೆನ್ಸ್ ಗಳ ಕೊರಿಯೋಗ್ರಫಿ ಅಂತೂ ಮೈಂಡ್ ಬ್ಲೋಯಿಂಗ್. ಆ ರಥದ ಸೀಕ್ವೆನ್ಸ್ ಅಂತೂ ಇದನ್ನ ಹೇಗ್ ಶೂಟ್ ಮಾಡಿದ್ರು ಅಂತ ಅನ್ಸುತ್ತೆ. ಒಂದೊಂದು ಫೈಟ್ ಕೂಡ ಒಂದೊಂದು ಮುತ್ತು ಕಡೆ. ಇನ್ನು ಪುಷ್ಪ ಆಕ್ಷನ್ ಸೀಕ್ವೆನ್ಸ್ ಗಳ ಕಡೆಗೆ ಬಂದ್ರೆ ಆಕ್ಷನ್ ಗಳಂತೂ ನೋಡೋಕೆ ಚೆನ್ನಾಗೇ ಇದೆ. ಆದ್ರೆ ಅದು ಯಾಕೆ ಬರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಅಲ್ಲಿ ಕರೆಕ್ಟ್ ರೀಸನ್ ಕೊಟ್ಟಿಲ್ಲ. ಎಕ್ಸಾಂಪಲ್ ನಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ ಅನ್ನೇ ತಗೊಳ್ಳಿ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ಇಡ್ಬೇಕು ನಿಜ, ಆದ್ರೆ ಅದಕ್ಕೆ ಇರೋ ರೀಸನ್ ಮಾತ್ರ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇನ್ನು ಈ ಎರಡು ಫಿಲ್ಮ್ ನ ಎಮೋಷನಲ್ ಕನೆಕ್ಷನ್ ಬಗ್ಗೆ ಮಾತಾಡಿದ್ರೆ ಅದು ಈ ಎರಡು ಫಿಲ್ಮ್ ನಲ್ಲೂ ಇಲ್ಲ. ಕಾಂತಾರದಲ್ಲಿ ಯಾಕಿಲ್ಲ ಅಂತ ಕೇಳಿದ್ರೆ ಇಲ್ಲಿ ರಿಷಬ್ ಅವರು ತುಂಬಾ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಈ ಮೂವಿ ಹೋಗೋ ಸ್ಪೀಡ್ ಇಂದ ಮಧ್ಯ ಕರ್ಮ ಸಾಂಗ್ ಬಂದ್ರು ಅಲ್ಲಿ ಎಮೋಷನಲ್ ಕನೆಕ್ಷನ್ ಅಂತ ಆಗಲ್ಲ. ಅಂದ್ರೆ ಇಲ್ಲಿ ಅದಕ್ಕೆ ಜಾಗ ಇರ್ಲಿಲ್ಲ. ಆದ್ರೆ ಪುಷ್ಪದಲ್ಲಿ ಅದಕ್ಕೆ ತುಂಬಾ ಜಾಗ ಇತ್ತು. ಇನ್ಫ್ಯಾಕ್ಟ್ ಪುಷ್ಪದಲ್ಲಿ ಎಮೋಷನ್ ಸೀನ್ ಗಳೇ ಇತ್ತು, ಆದ್ರೆ ಅದು ಆಡಿಯನ್ಸ್ ಗೆ ಕನೆಕ್ಟ್ ಆಗದೆ ಕ್ರಿಂಜ್ ಅಂತ ಅನ್ಸಿದ್ದಂತೂ ನಿಜ. ಇನ್ನು ನಂಬರ್ 3 ರಿಷಬ್ ಶೆಟ್ಟಿ ವರ್ಸಸ್ ಅಲ್ಲು ಅರ್ಜುನ್. ರಿಷಬ್ ಶೆಟ್ಟಿ ಅಥವಾ ಅಲ್ಲು ಅರ್ಜುನ್ ಅಂತ ಬಂದಾಗ ಇಬ್ರು ಫಿಲ್ಮ್ ನ ಹೆಗಲ ಮೇಲೆ ಹೊತ್ಕೊಂಡು ಹೋಗಿದ್ದಾರೆ. ಆದ್ರೆ ಅದರಲ್ಲಿ 19 लाख का फर्क है. ಯಾಕಂದ್ರೆ ರಿಷಬ್ ಅವರು ಇಲ್ಲಿ ಬರೀ ಆಕ್ಟರ್ ಮಾತ್ರ ಅಲ್ಲ, ರೈಟರ್, ಡೈರೆಕ್ಟರ್ ಕೂಡ ಹೌದು. ಈ 3 ಕೆಲಸನ ನಿಭಾಯಿಸ್ತಾ ಈ ಮೂವಿನ 3 ವರ್ಷದಲ್ಲಿ ತಗೊಂಡ್ ಬಂದಿದ್ದಾರೆ. ಆದ್ರೆ ಅಲ್ಲು ಅರ್ಜುನ್ ಅವರು ಇಲ್ಲಿ ಬರೀ ಆಕ್ಟರ್ ಮಾತ್ರ. ಎಲ್ಲಾದ್ರೂ ಅಲ್ಲು ಅರ್ಜುನ್ ಈ ಫಿಲ್ಮ್ ನಲ್ಲಿ ಇಲ್ದೇ ಇದ್ದಿದ್ರೆ ಈ ಫಿಲ್ಮ್ ಫ್ಲಾಪ್ ಆಗ್ತಿತ್ತು. ಯಾಕಂದ್ರೆ ನೀವೇ ಒಂದ್ಸಲ ಅಲ್ಲು ಅರ್ಜುನ್ ಅವ್ರನ್ನ ಈ ಫಿಲ್ಮ್ ನಿಂದ ತೆಗೆದು ನೋಡಿ, ಈ ಫಿಲ್ಮ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಿಲ್ಮ್ ಅಲ್ಲಿ ಅಲ್ಲು ಅರ್ಜುನ್ ಬಿಟ್ರೆ ಏನಂದ್ರೆ ಏನೂ ಇಲ್ಲ. ನೀವೇ ನೋಡಿ, ರಿಷಬ್ ಅವರು ಮೂವಿನ ಬರ್ದು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿ ಮತ್ತೆ ಆಕ್ಟರ್ ರಿಷಬ್ ಶೆಟ್ಟಿ ಅಲ್ಲು ಅರ್ಜುನ್ ಜೊತೆ ಕಾಂಪೀಟ್ ಮಾಡ್ತಾ ಇದ್ದಾರೆ.
ಪುಷ್ಪ 2 ನಲ್ಲಿ ಅಲ್ಲು ಅರ್ಜುನ್ ಅವ್ರಿಗೆ ಪರ್ಫಾರ್ಮ್ ಮಾಡಕ್ಕೆ ಡೆಡಿಕೇಟೆಡ್ ಆಗಿ 2 ಸೀಕ್ವೆನ್ಸ್ ಗಳು ಇತ್ತು. ಒಂದು ಜಾತ್ರೆ ಸೀನ್, ಮತ್ತೊಂದು ಆ ಕ್ಲೈಮ್ಯಾಕ್ಸ್ ಸೀನ್. ಅಲ್ಲಿ ಅವರು ಪೀಕ್ ಲೆವೆಲ್ ಗೆ ಹೋಗಿದ್ರು. ಆದ್ರೆ ರಿಷಬ್ ಶೆಟ್ಟಿ ಅವರು ಇಲ್ಲಿ ಇಡೀ ಸೆಕೆಂಡ್ ಹಾಫ್ ನೇ ತಿಂದು ಬಿಸಾಕಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಂಬರ್ 4 ಸಾಂಗ್ಸ್ ಮತ್ತೆ ಅದರ ಪ್ಲೇಸ್ಮೆಂಟ್ ಗಳು. ಕಾಂತಾರ ನೋಡಿದ್ರ ಮೇಲೆ ಕೆಲವರು ಹೇಳೋದು ಕಾಂತಾರದಲ್ಲಿ ಇನ್ನೂ ಸಾಂಗ್ ಗಳು ಇರ್ಬೇಕಿತ್ತು ಅನ್ನೋದು, ಹಾಗೆ ಇರೋ ಹಾಡು ಕೂಡ ಚೆನ್ನಾಗಿರ್ಲಿಲ್ಲ ಅನ್ನೋದು. ಆದ್ರೆ ನಂಗೆ ಚೆನ್ನಾಗಿ ಅನ್ಸ್ತು. ಇನ್ನು ಹಾಡು ಇರ್ಬೇಕಿತ್ತು ಅನ್ನೋದನ್ನ ನಾನು ಒಪ್ಪಲ್ಲ. ಯಾಕಂದ್ರೆ ಚೆನ್ನಾಗಿ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರೋ ಕತೆ ಮಧ್ಯೆ ಸಾಂಗ್ ತಂದ್ರೆ ಅವರೇ ಹೇಳ್ತಾರೆ ಸಾಂಗ್ ಪ್ಲೇಸ್ಮೆಂಟ್ ಚೆನ್ನಾಗಿರ್ಲಿಲ್ಲ ಅನ್ನೋದು. ಆದ್ರೆ ಇದು ಕಾಂತಾರದಲ್ಲಿ ಆಗ್ಲಿಲ್ಲ. ಇನ್ನು ಇಲ್ಲಿ ಸಾಂಗ್ ನ ಚೆನ್ನಾಗಿ ಪ್ಲೇಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದು ಎಲ್ಲೂ ಕೂಡ ಮೂವಿ ನೋಡುವಾಗ ಡಿಸ್ಟರ್ಬ್ ಮಾಡಲ್ಲ. ಅದೇ ಪುಷ್ಪದಲ್ಲಿ ಎಲ್ಲೆಲ್ಲ ಸಾಂಗ್ ಹಾಕಿ ಯಾವ್ದಾವ್ದೋ ಸ್ಟೆಪ್ ಇಟ್ಟು ಇಡೀ ಮೂವಿ ಫ್ಲೋನೇ ಹಾಳು. ಪುಷ್ಪ ಮೂವಿನಲ್ಲೇ ಒಂಥರ ಇದ್ರೆ ಸಾಂಗ್ ನಲ್ಲಿ ಇನ್ನೊಂದ್ ತರ ಇರ್ತಾನೆ. ನಂಬರ್ 5 ಪಾರ್ಟ್ 3 ರಿಕ್ವೈರ್ಡ್. ಇನ್ನು ಈ 2 ಫಿಲ್ಮ್ ಅವರು ಕೂಡ ಪಾರ್ಟ್ 3 ನ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಪಾರ್ಟ್ 3 ಅನೌನ್ಸ್ ಮಾಡೋಕ್ಕೂ ಮುಂಚೆ ಪಾರ್ಟ್ 2 ಗೆ ನ್ಯಾಯ ಸಿಕ್ಕಿದ್ಯಾ ಅಂತ ನೋಡ್ಬೇಕು. ಕಾಂತಾರದಲ್ಲಿ ನೋಡಿದ್ರೆ ಹೌದು, ಕಾಂತಾರ ಚಾಪ್ಟರ್ 1 ನೋಡಿದ್ಮೇಲೆ ಆಡಿಯನ್ಸ್ ಪೂರ್ತಿ ಸ್ಯಾಟಿಸ್ಫಿಕೇಶನ್ ಜೊತೆ ಥಿಯೇಟರ್ ಇಂದ ಹೊರಗೋಗ್ತಾರೆ. ಕಾಂತಾರದಲ್ಲಿ ತುಂಬಾ ವಿಷಯಗಳನ್ನ ರಿಷಬ್ ಅವರು ಹೇಳ್ತಾರೆ. ಇನ್ನು ಹೇಳ್ಬೇಕಂದ್ರೆ ಇನ್ನೊಂದು ಮೂವಿನೇ ಮಾಡ್ಬೇಕು ಬಿಟ್ರೆ ಈ ಮೂವಿಲಂತೂ ಹೇಳೋಕ್ ಆಗಲ್ಲ. ಹೇಳಿದ್ರೆ ಅದು ತಲೆಗೂ ಹೋಗಲ್ಲ. ಇನ್ನು ಪುಷ್ಪ ಟೀಮ್ ಅವರು ಮೂವಿ ಕೊನೆಯಲ್ಲಿ ಪಾರ್ಟ್ 3 ಅಂತ ಹಾಕ್ತಾರೆ. ಆದ್ರೆ ಅದು ಯಾಕೆ ಹಾಕ್ತಾರೆ ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿ ಪಾರ್ಟ್ 2 ನಲ್ಲೇ ಹೇಳೋಕಂತ ಸ್ಟೋರಿ ಇಲ್ಲ. ಇನ್ನು ಪಾರ್ಟ್ 3 ನ ಅನೌನ್ಸ್ ಮಾಡಿದ್ದಾರೆ. ಪಾರ್ಟ್ 2 ನ ಸೆಕೆಂಡ್ ಹಾಫ್ ಅಲ್ಲಂತೂ ಇಡೀ ಫಿಲ್ಮ್ ನ ತುಂಬಾ ಲ್ಯಾಗ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಆಗೋ ವಿಷಯಗಳು ಅವಶ್ಯಕತೆನೇ ಇರಲಿಲ್ಲ. ಅದು ಕ್ಲಿಯರ್ ಆಗಿ ಒಂದು ಅನ್ನೆಸೆಸರಿ ಡಿಸಿಷನ್ ಆಗಿತ್ತು. ಹಾಗೆ ಆ ಪಾರ್ಟ್ 3 ನಲ್ಲಿ ಏನ್ ಹೇಳ್ಬೇಕು ಅನ್ಕೊಂಡಿದ್ರು ಅದನ್ನ ಪಾರ್ಟ್ 2 ಗೆ ಸೇರಿಸಿ ಮುಗಿಸ್ಬಿಡ್ಬೋದಾಗಿತ್ತು. ಆದ್ರೆ ಅವರು ಹಾಗೆ ಮಾಡಿಲ್ಲ. ನಂಬರ್ 6 ಕಲೆಕ್ಷನ್. ಹೌದು, ಇನ್ನು ಫಿಲ್ಮ್ ರಿಲೀಸ್ ಆಗಿ 1 ವಾರ ಆಗಿರೋದು. ಈಗ ಕಲೆಕ್ಷನ್ ಬಗ್ಗೆ ಮಾತಾಡ್ಬೇಕಂತ ನೀವು ಕೇಳ್ಬೋದು. ಆದ್ರೆ ಪುಷ್ಪ 2 ಫಸ್ಟ್ ಡೇ ಕಲೆಕ್ಷನ್ 275 ಕೋಟಿ ಇದ್ರೆ ಕಾಂತಾರ 88 ಕೋಟಿ ಕಲೆಕ್ಷನ್ ಮಾಡಿದೆ. ಎಂತ ಡಿಫ್ರೆನ್ಸ್ ಅಲ್ವಾ? ಮೂವಿ ಸ್ಟೋರಿಗೆ ಮೇಕಿಂಗ್ ಗೆ ಕಂಪೇರ್ ಮಾಡಿದ್ರೆ ಕಾಂತಾರ ಮುಂದೆ ನಿಲ್ಲುತ್ತೆ. ಆದ್ರೆ ನಂಗನ್ಸೋದು ಏನಂದ್ರೆ ಕಾಂತಾರ ನೋಡೋರು ಫ್ಯಾಮಿಲಿ ಆಡಿಯನ್ಸ್, ಹಾಗೆ ಪುಷ್ಪನ ನೋಡೋದು ಚಪ್ರಿ ಆಡಿಯನ್ಸ್. ನಿಮ್ಗೆ ಗೊತ್ತಿರೋ ಹಾಗೆ ಫ್ಯಾಮಿಲಿ ಆಡಿಯನ್ಸ್ ಯಾವತ್ತು ಫಿಲ್ಮ್ ರಿಲೀಸ್ ಆಗೋ ದಿನನೇ ಅಥವಾ ಫಿಲ್ಮ್ ರಿಲೀಸ್ ಆದ ವಾರನೇ ಬಂದು ಫಿಲ್ಮ್ ನೋಡಲ್ಲ. ನಾವು ಕಾದ್ ನೋಡೋಣ ಕಾಂತಾರ ಎಷ್ಟು ಕಲೆಕ್ಟ್ ಮಾಡುತ್ತೆ ಅನ್ನೋದು. ಇನ್ನು ಫಿಲ್ಮ್ ನ ನೋಡಿ ನಿಮ್ಗೆ ಏನಿಸ್ತು, ಇದು 1000 ಕೋಟಿ ಮಾಡುತ್ತಾ? ಆಮೇಲೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟೇ. ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ.